ಬಾಗಲಕೋಟೆ ಜಿಲ್ಲೆ ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ಲ ವತಿಯಿಂದ ದಿನಾಂಕ ಜೂನ್ 3, 2024 ರಂದು ಹುನಗುಂದ ಮತಕ್ಷೇತ್ರದ ಜನಾನುರಾಗಿ ಅಭಿವೃದ್ಧಿ ಹರಿಕಾರ ಮುತ್ಸದ್ದಿನಾಯಕ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರರ 22ನೇ ಪುಣ್ಯಸ್ಮರಣೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭವು ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಎಸ್ಎಂಎಸ್ ಪ್ರೌಢಶಾಲೆ ಆವರಣದಲ್ಲಿ ಮುಂಜಾನೆ 10:30 ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರಗಲಿದೆ. ಹಾಗಾಗಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಹುನಗುಂದ ಮತಕ್ಷೇತ್ರದ ಸಮಸ್ತ ಜನತೆ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಧುರೀಣರು, ನಾಯಕರು, ಕಾರ್ಯಕರ್ತರು, ಹಿತೈಷಿಗಳು, ಬಂಧುಬಳಗದವರು ಭಾಗವಹಿಸಬೇಕೆಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಮಾಜಿ ಶಾಸಕರು, ಎಸ್.ಆರ್.ಕೆ ಸ್ಮಾರಕ ಪ್ರತಿಷ್ಠಾನದಿಳಕಲ್ಲಿನ ಶ್ರೀಮತಿ ಗೌರಮ್ಮ ಎಸ್. ಕಾಶಪ್ಪನವರರು ಹಾಗೂ ಗೌರವ ಉಪಸ್ಥಿತಿ ವಹಿಸಲಿರುವ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಜಿಲ್ಲಾ ಪಂಚಾಯತ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರರು ಹಾಗೂ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ದೇವಾನಂದ ಎಸ್. ಕಾಶಪ್ಪನವರರು, ವಕೀಲರಾದ ಸಿವಿಕೋಟಿ ಬಸವರಾಜ ಶಿರೂರರು ಸೇರಿದಂತೆ ಇತರೆ ಪದಾಧಿಕಾರಿಗಳು, ಕಾಶಪ್ಪನವರ ಬಂಧುಗಳು ಹಾಗೂ ಅಪಾರ ಅಭಿಮಾನಿಗಳು ಸ್ವಾಗತ ಕೋರುತ್ತಾ ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಎಸ್.ಆರ್. ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ಲ ವತಿಯಿಂದ ದಿನಾಂಕ ಜುಲೈ 3, 2024 ರಂದು ಹುನಗುಂದ ಮತಕ್ಷೇತ್ರದ ಜನಾನುರಾಗಿ ಅಭಿವೃದ್ಧಿ ಹರಿಕಾರ ಮುತ್ಸದ್ದಿನಾಯಕ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರರ 22ನೇ ಪುಣ್ಯಸ್ಮರಣೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭದ ನಿಮಿತ್ತ ದಿನಾಂಕ ಜೂನ್ 30, 2024 ರಂದು ಸಾಯಂಕಾಲ 4 ಗಂಟೆಗೆ ಹುನಗುಂದ ಪಟ್ಟಣದ ಪ್ರವಾಸ ಮಂದಿರದಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಶಾಸಕ ಕಾಶಪ್ಪನವರು ಮಾತನಾಡಿ, ದಿನಾಂಕ ಜುಲೈ 2, 2024 ರಂದು ಇಳಕಲ್ಲಿ ನಕಂಟಿ ವೃತ್ತ ಬಳಿಯಿರುವ ಅನುಭವ ಮಂಟಪದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭವು ಶ್ರೀಗುರು ಮಹಾಂತ ಸ್ವಾಮಿಗಳು, ಪಂಚಮಸಾಲಿ ಪೀಠದ ಧರ್ಮಾಧಿಕಾರಿಗಳಾದ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮಿಗಳು ಸೇರಿ ಇತರೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಜರುಗಲಿದೆ ಎಂದರು. ನಂತರ ದಿನಾಂಕ ಜುಲೈ 3, 2024 ರಂದು ತಮ್ಮ ತಂದೆಯವರಾದ ಮತ್ತು ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್.ಆರ್. ಕಾಶಪ್ಪನವರರ 22ನೇ ಪುಣ್ಯಸ್ಮರಣೆಯು ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಎಸ್ಎಂಎಸ್ ಪ್ರೌಢಶಾಲೆ ಆವರಣದಲ್ಲಿ ಮುಂಜಾನೆ 10:30 ಪ್ರಮುಖ ಪಂಚಪೀಠಾಧೀಶರು ಹಾಗೂ ನಾಡಿನ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರಗಲಿದೆ. ಜೊತೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಸ್.ಆರ್.ಕೆ ಪ್ರತಿಷ್ಠಾನದ ವತಿಯಿಂದ ಪ್ರತಿಭಾ ಪುರಸ್ಕಾರ, ಉದ್ಯೋಗ ಮೇಳ, ಆರೋಗ್ಯ ಶಿಬಿರ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಸೇರಿ ಹಲವು ಕೈಗೊಳ್ಳುವ ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಿದರು. ನಂತರ ಎಲ್ಲ ಸರ್ಕಾರಿ ಇಲಾಖೆಗಳ ನಿವೃತ್ತಿ ನೌಕರರಿಗೆ ಸಮ್ಮಾನ ಕಾರ್ಯಕ್ರಮ ಜರುಗಲಿದ್ದು, ಆದ ಕಾರಣ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಮಾಧ್ಯಮ ಮಿತ್ರರು ಮತ್ತು ಹುನಗುಂದ ಮತಕ್ಷೇತ್ರದ ಸಮಸ್ತ ಜನತೆ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಧುರೀಣರು, ನಾಯಕರು, ಕಾರ್ಯಕರ್ತರು, ಹಿತೈಷಿಗಳು, ಬಂಧುಬಳಗದವರು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ಮಹಾಂತೇಶ ನರಗುಂದ, ಡಾಕ್ಟರ್ ಟಿಪ್ಪು ಸುಲ್ತಾನ ಭಂಡಾರಿ, ಅಮರೇಶ ಮುದಗಲ್, ವಿದ್ಯಾಧರ ಗೋಟೂರರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಮ್ಮ ಎಲ್ಲ ಪತ್ರಿಕಾ ಎಸ್.ಆರ್.ಕೆ ಪ್ರತಿಷ್ಠಾನದ ವತಿಯಿಂದ ತಮಗೆಲ್ಲರಿಗೂ ಸ್ವಾಗತ ನೀಡುತ್ತೇವೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಆತ್ಮೀಯರು, ನಮ್ಮ ಪಕ್ಷದ ಹಿರಿಯ ವರ್ಗದ ಉಪಾಧ್ಯಕ್ಷರಾದಂಥ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ನಮ್ಮ ಮಾಜಿ ವಿಧಾನಸಭೆಯ ಸದಸ್ಯರು ಸ್ನೇಹಿತರಾದಂಥ ಟಿಪ್ಪು ಭಂಡಾರಿ ಹಾಗೂ ಸ್ನೇಹಿತರಾದಂಥ ಅಂಬರೀಶ್ ಮುದಗಲ್ ಹಾಗೂ ಎಲ್ಲ ಮಾಧ್ಯಮದ ಸ್ನೇಹಿತರು. ಜುಲೈ 2, 2024 ಇಳಕಲ್ ನಗರದ ಅನುಭವ ಮಂಟಪದಲ್ಲಿ 22ನೇ ಪುಣ್ಯಸ್ಮರಣೆ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಸಮಾರಂಭವು
ಬೆಳಗ್ಗೆ 10:30 10:30 ಲಿಂಗೈಕ್ಯ SR ಕಾಶ್ಯಪ್ನವರ ಪ್ರತಿಷ್ಠಾನದ ಅಡಿಯಲ್ಲಿ SR ಕಾಶ್ಯಪ್ನವರ ಒಂದು 22ನೇ ಪುಣ್ಯ ಸ್ಮರಣೆ ಸಮಾರಂಭ ಮತ್ತು ಪ್ರತಿಭಾ ಪುರಸ್ಕಾರ SLC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೂಡ ಆಯೋಜನೆ ಮಾಡಿದ್ವಿ. ಆ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ನಮ್ಮ ಇಲಿಕಲದ ಶ್ರೀಮಠದ ಗುರುಮಾಂತ ಸ್ವಾಮಿಗಳು ಮತ್ತು ಬಸವಜಯ ಕುಟುಂಬ ಸ್ವಾಮಿಗಳು, ಹಜರತ್ ಸಯೇಶ ಫೈಸಲ್ ನಮ್ಮ ಇಲಿಕಲ್ ಹಾಗೂ ಅರುಣಸಾಗರ ದರ್ಗಾ ಪೂಜ್ಯರು ಮತ್ತು ನಮ್ಮ ಶಿರೂರಿನ ಬಸವಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಮತ್ತು ಅನೇಕ ನಮ್ಮ ನಗರದ ಮೂರು ಮತಕ್ಷೇತ್ರದ ಗಣ್ಯಮಾನ್ಯರು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತದನಂತರ 3ನೇ ತಾರೀಕು ಪ್ರತಿ ವರ್ಷ ಏನು ನಾವು ಒಂದು ಪಂಚಪೀಠಾಧೀಶ್ವರರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷ ನಡೆಯುವ ಹಾಗೆ 22ನೇ ವರ್ಷದ ನಮ್ಮ ತಂದೆಯವರಾದ ಲಿಂಗೈಕ್ಯ SR ಕಾಶ್ಯಪ್ನವರ ಒಂದು ಪುಣ್ಯ ಸ್ಮರಣೆ ಸಮಾರಂಭ. ಆ ಒಂದು ಸಮಾರಂಭದಲ್ಲಿ ಕೂಡ ನಮ್ಮ ಪಂಚಪೀಠಾಧೀಶ್ವರಾದಂಥ ಅನೇಕ ಪೂಜ್ಯರು, ಐವೋ ಪೂಜ್ಯರು ಮತ್ತು ನಾಡಿನ ಅನೇಕ ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ನೇತೃತ್ವದಲ್ಲಿ ಈ ಒಂದು ಪುಣ್ಯ ಸ್ಮರಣೆ ಸಮಾರಂಭ ನಡೀತಾ ಇದೆ. ಆದ ಕಾರಣ ನಾನು ಮಾಧ್ಯಮದ ಎಲ್ಲ ನಮ್ಮ ವರದಿಗಾರರಿಗೆ ವಿನಂತಿ ಮಾಡಿಕೊಂಡು ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಆಗಮಿಸಬೇಕು ಮತ್ತು ಹೆಚ್ಚಿನ ಒಂದು ಬೆಳಕನ್ನು ಮತ್ತು ಈ ಪ್ರಚಾರವನ್ನು ಏನು ಮಾಧ್ಯಮದ ಮೂಲಕ ಈ ನಾಡಿನ ನಮ್ಮ ಕಾಶ್ಯಪ್ನ ತಂದೆಯವರ ಬಂಧು ಬಳಗ, ಅಭಿಮಾನಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿರೋ ಹಾಗೆ SRK ಪ್ರತಿಷ್ಠಾನದ ಅಡಿಯಲ್ಲಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ, ಉದ್ಯೋಗ ಮೇಳ, ಆರೋಗ್ಯ ಶಿಬಿರ, ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಈ ಎಲ್ಲ ರಂಗದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಪ್ರತಿಷ್ಠಾನದ ಅಡಿಯಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಅನೇಕ ಜನ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ರತಿಷ್ಠಾನ ಇವತ್ತು ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಹಸ್ತವನ್ನು ನೀಡ್ತಾ ಬರ್ತಾಯಿದೆ. ಅದು ಮುಂದೂ ಕೂಡ ನಡೀತಾ ಇರುತ್ತೆ ಅನ್ನೋದು ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದ ಕಾರಣ ನಾನು ಇನ್ನೊಂದು ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡಿಕೊಂಡಿಷ್ಟೇ, ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಆಗಮಿಸಬೇಕು, ಈ ಕಾರ್ಯಕ್ರಮವನ್ನು ನಾವು ಪ್ರಸಾರ ಮಾಡಬೇಕು ಅಂತ ನಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ನನ್ನ ಪ್ರತಿಭಾ ಪುರಸ್ಕಾರದ ಜೊತೆ ನಮ್ಮ ಮತಕ್ಷೇತ್ರದ ಗುರುಗುಂಡ ಮತಕ್ಷೇತ್ರದ ಈ ವರ್ಷದಲ್ಲಿ ಏನು ನಿವೃತ್ತಿ ಆದಂಥ ಅನೇಕ ನಮ್ಮ ನೌಕರರು ಬಂದಿದೆ. ಅದು ಎಲ್ಲ ಇಲಾಖೆ, ಶಿಕ್ಷಣ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಏನು ನಿವೃತ್ತಿ ಬಂದಂಥದ್ದು ಕೂಡ ಒಂದು ಸನ್ಮಾನ ಸಮಾರಂಭ ಸರ್ಕಾರಿ ಖಾಸಗಿ ಎರಡು ಸಿಗ್ತವೆ. ಸರ್ಕಾರಿ ನೌಕರರು ಲಿಂಗಲ್ನಲ್ಲಿ ಅದು ಬೆಳಗ್ಗೆ 10:00 2ನೇ ತಾರೀಕು, ಇದು ಬೆಳಗ್ಗೆ 10:00 3ನೇ ತಾರೀಕು, ಎರಡು ಕಾರ್ಯಕ್ರಮ ನಡೀತಾರೆ.